ಅರಬರು, ಯುರೋಪಿಯನ್ನರು. ಭಾರತ ದೇಶವನ್ನು ಹಿಂದೂಸ್ತಾನ್ ಎಂದು ಕರೆದವರು ಯಾರು? ಭಾರತ ದೇಶವನ್ನ ಹಿಂದೂಸ್ತಾನ್ ಎಂದು ಕರೆದವರು ಯಾರು? ಭಾರತ ದೇಶವನ್ನು ಹಿಂದೂಸ್ತಾನ್ ಎಂದು ಕರೆದವರು ಯಾರಂದ್ರ ಪರ್ಷಿಯನ್ನರು. ನೋಡಿ, ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು. ಯಾಕಂದ್ರೆ ಅವರಿಗೆ ಸ ಅಲ್ಲಕ್ ಬರ್ತಿರಲಿಲ್ಲ, ಸಕಾರದ ಬದಲಾಗಿ ಹಕಾರ ಬಳಸಿದರು. ಸಿಂಧು ಅಲ್ಲಕ್ ಹೋಗಿ ಏನಂದ್ರು? ಹಿಂದೂ ಅಂದ್ರು. ಸಕಾರದ ಬದಲಾಗಿ ಹಕಾರ ಬಳಸಿದ್ರು, ಸಿಂಧು ಅಲ್ಲಕ್ ಹೋಗಿ ಹಿಂದೂ ಅಂದ್ರು. ಭಾರತ ದೇಶವನ್ನು ಹಿಂದೂಸ್ತಾನ್ ಅಂತ ಕರೆದವರು ಯಾರಂದ್ರೆ ಪರ್ಷಿಯನರು. ಭಾರತ ದೇಶವನ್ನು ಇಂಡಿಯಾ ಎಂದು ಕರೆದವರು ಯಾರು? ಭಾರತ ದೇಶವನ್ನ ಇಂಡಿಯಾ ಎಂದು ಕರೆದವರು ಯಾರು? ಭಾರತ ದೇಶವನ್ನ ಇಂಡಿಯಾ ಎಂದು ಕರೆದವರು ಗ್ರೀಕರು. ನೋಡಿ, ಭಾರತ ದೇಶವನ್ನ ಇಂಡಿಯಾ ಎಂದು ಕರೆದವರು. ಭಾರತವನ್ನ ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರಾದರೆ ಭಾರತ ದೇಶವನ್ನು ಇಂಡಿಯಾ ಎಂದು ಕರೆದವರು ಯಾರಂದ್ರ ಗ್ರೀಕರು. ಗ್ರೀಕರು ಭಾರತ ದೇಶವನ್ನು ಇಂಡಿಯಾ ಅಂತ ಕರೀತಾರೆ. ಪರ್ಷಿಯನರು ಭಾರತವನ್ನ ಹಿಂದೂಸ್ತಾನ್ ಅಂತ ಹೇಳಿ ಕರೆಯಲ್ಪಟ್ಟರು. ಎಂಬತ್ತೆರಡೂವರೆ ಪೂರ್ವ ರೇಖಾಂಶ, 82 ಪಶ್ಚಿಮ ರೇಖಾಂಶ, 0 ಡಿಗ್ರಿ ರೇಖಾಂಶ, 180 ಡಿಗ್ರಿ ರೇಖಾಂಶ. ಭಾರತ ದೇಶದ ಸಮಯವನ್ನು ನಿರ್ಧಾರ ಮಾಡುವ ರೇಖಾಂಶ ಯಾವುದು? ಭಾರತ ದೇಶದ ಸಮಯವನ್ನು ನಿರ್ಧಾರ ಮಾಡುವ ರೇಖಾಂಶ ಯಾವುದು? ಭಾರತ ದೇಶದ ಸಮಯವನ್ನು ನಿರ್ಧಾರ ಮಾಡುವ ರೇಖಾಂಶ ಯಾವುದು? 77% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಭಾರತ ದೇಶದ ಸಮಯವನ್ನು ನಿರ್ಧಾರ ಮಾಡುವ ರೇಖಾಂಶ ಯಾವ್ದಂದ್ರ 82 ಪೂರ್ವ ರೇಖಾಂಶ. 82 ಪೂರ್ವ ರೇಖಾಂಶ. ಯಾಕಂದ್ರೆ ಭಾರತ ದೇಶ ಯಾವ್ಯಾವ ರೇಖಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂದ್ರ ಭಾರತ 68 ಪೂರ್ವ ರೇಖಾಂಶದಿಂದ 97 ಪೂರ್ವ ರೇಖಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ. ಪೂರ್ವ ರೇಖಾಂಶದಿಂದ 97 ಪೂರ್ವ ರೇಖಾಂಶಗಳ ಮಧ್ಯೆ ಭಾರತ ಹಂಚಿಕೆಯಾಗಿದೆ. 68 ಪೂರ್ವ ರೇಖಾಂಶದಿಂದ 68-97 ಕೂಡಿಸಿದೆವು ಅಂದ್ರ 68-97 ಕೂಡಿಸಿದೆವು ಅಂದ್ರೆ 7 8 15 ಕೈಲ ಬಂತು 165. 165ರ ಅರ್ಧ 2 1 2 8 2 2 ಬೈ 2 ಅಂದ್ರ 82 ಕರೆಕ್ಟ್ ಆಗ್ತದೆ. ಭಾರತ ದೇಶದ ಮಧ್ಯ ಬಿಂದು ಇದು. ಭಾರತ ದೇಶದ ಮಧ್ಯ ಬಿಂದುವನ್ನು 82. ನಾಳೆ ಕ್ವಶನ್ ಕೇಳ್ತಾರೆ ಭಾರತವನ್ನು 82 ಯಾಕಂತಂದ್ರ 68 ಮತ್ತೆ 97 ಇವೆರಡರ ಮಧ್ಯದಲ್ಲಿ 82 ಕರೆಕ್ಟ್ ಆಗ್ತದೆ. ಈ 82 ಭಾರತ ದೇಶದ ಸಮಯವನ್ನು ನಿರ್ಧಾರ ಮಾಡ್ತದ. ಇದನ್ನ ಏನಂತ ಕರೀತಾರ ಅಂದ್ರೆ IST ಅಂತ ಕರೀತಾರೆ. IST ಅಂದ್ರೆ ಏನು? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಅರ್ಥ. ಭಾರತದ ಸಮಯ ನಿರ್ಧಾರ ಮಾಡುವ ರೇಖಾಂಶ. ಸಮಯ ನಿರ್ಧಾರ ಮಾಡುವ ರೇಖಾಂಶ. ಭಾರತ ಸಮಯ ನಿರ್ಧಾರ ಮಾಡುವ ರೇಖಾಂಶ ಅಂದ್ರೆ ಒಂದೇ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ ಒಂದೇ. ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಇದು? 82 ಪೂರ್ವ ರೇಖಾಂಶ. 3 ರಾಜ್ಯಗಳು, 4 ರಾಜ್ಯಗಳು, 5 ರಾಜ್ಯಗಳು, 8 ರಾಜ್ಯಗಳು. 82 ಪೂರ್ವ ರೇಖಾಂಶವು ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ? 82 ಪೂರ್ವ ರೇಖಾಂಶವು ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದ್ರೆ 58% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 82 ಪೂರ್ವ ರೇಖಾಂಶ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದ್ರ 5 ರಾಜ್ಯಗಳ ಮೇಲೆ ಹಾದು ಹೋಗಿದೆ. 5 ರಾಜ್ಯಗಳು ಯಾವಂದ್ರ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ,
ಒಡಿಸ್ಸಾ ಮತ್ತೆ ಆಂಧ್ರ ಪ್ರದೇಶ್. ಯುಪಿ, ಎಂಪಿ, ಸಿಒ, ಎಪಿ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್ ಭಾರತ ದೇಶದ 5 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಹೌದಲ್ಲ? ಭಾರತ ಭೂಮಿಯ ಮೇಲೆ ಎಲ್ಲಿದೆ ಅಂತ ಕೇಳ್ತಾನೆ. ಟಿಟಿ ಕೇಳಿದ ಪ್ರಶ್ನೆ. ಭಾರತ ಭೂಮಿಯ ಮೇಲೆ ಉತ್ತರಾರ್ಧಗೋಳದ ಪೂರ್ವ ಭಾಗ ಅಂತ ಕರಿತೀವಿ. ಯಾವ ಭಾಗ? ಎ ಭಾಗ, ಬಿ ಭಾಗ, ಸಿ ಭಾಗ, ಡಿ ಭಾಗ. ಭಾರತ ಯಾವ ಭಾಗದಲ್ಲಿದೆ? ಭಾರತ ಯಾವ ಭಾಗದಲ್ಲಿದೆ? ಭಾರತ ದೇಶ ಭೂಮಿಯ ಮೇಲೆ ಎಲ್ಲಿದೆ ಅಂತಂದ್ರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಭಾರತ ಇದೆ ನೋಡಿ. ಉತ್ತರಾರ್ಧಗೋಳದ ಪೂರ್ವ ಭಾಗ ಅಂದ್ರ ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಈಸ್ಟರ್ನ್ ಪಾರ್ಟ್ ಅಂತ ಕರಿತೀವಿ. ಉತ್ತರಾರ್ಧಗೋಳದ ಪೂರ್ವ ಭಾಗ. ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಭಾರತ ಹಂಚಿಕೆಯಾಗಿದೆ ಅಂದ್ರ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯೆ ಭಾರತ ಇದೆ. ಹೆಂಗ್ ಸರ ಉತ್ತರಾರ್ಧಗೋಳ ಅಂದ್ರೆ ಏನು? ಇದು ನೋಡಿ, ಇದು 0 ಡಿಗ್ರಿ ಅಕ್ಷಾಂಶನ. 0 ಡಿಗ್ರಿ ಅಕ್ಷಾಂಶದಿಂದ ಪ್ರಾರಂಭ ಆಯ್ತು. 1 ಉತ್ತರ ಅಕ್ಷಾಂಶ, 2 ಉತ್ತರ ಅಕ್ಷಾಂಶ, 3 ಉತ್ತರ ಅಕ್ಷಾಂಶ. ಈ ತರ ಎಣಿಸ್ತಾ ಹೋದೆವಂತಂದ್ರೆ 8.4ಕ್ಕೆ ಇಂಡಿಯಾ ಸ್ಟಾರ್ಟ್ ಆಗ್ತದೆ. 8.4ಕ್ಕೆ ಸ್ಟಾರ್ಟ್ ಆಗಿ 37.6ಕ್ಕೆ ಎಂಡ್ ಆಗ್ತದೆ. ಭಾರತ ದೇಶ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂದ್ರೆ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯೆ ಭಾರತ ಹಂಚಿಕೆಯಾಗಿದ್ದು, ಇವೆರಡರ ಮಧ್ಯದಲ್ಲಿ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ? 6 ರಾಜ್ಯಗಳು, 7 ರಾಜ್ಯಗಳು, 8 ರಾಜ್ಯಗಳು, 10 ರಾಜ್ಯಗಳು. 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂತ ಕೇಳೋಣ. %80 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿ ಉತ್ತರ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ ನೋಡಿ. ಆ 8 ರಾಜ್ಯಗಳು ಯಾವಂದ್ರ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ತ್ರಿಪುರಾ, ಮಿಜೋರಾಂ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಟೋಟಲ್ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂತಂದ್ರೆ ಒಟ್ಟು 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಇದನ್ನೇ ನಾವು ಏನ್ ಕರಿತೀವಿ ಅಂದ್ರೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಒಂದೇ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದ್ರೆ ಒಂದೇ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದ್ರೆ ಒಂದೇ, ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಒಂದೇ. ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದ್ರೆ 8 ರಾಜ್ಯಗಳು. ಹಾಗಾದ್ರೆ ಭಾರತದ 8 ರಾಜ್ಯಗಳಾದ್ರೆ ಭಾರತ 8 ರಾಜ್ಯಗಳಾದ್ರೆ ಏಷ್ಯಾ ಖಂಡದ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? 5 ದೇಶಗಳು, 6 ದೇಶಗಳು, 7 ದೇಶಗಳು, 8 ದೇಶಗಳು. ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? ಅತಿ ವೇಗದಲ್ಲಿ ಸೈಕಲ್ ಮಹೇಶ್ ಅವರು ಮಾಡಿದ್ದಾರೆ. ಸೈಕಲ್ ಎಷ್ಟು ದೇಶಗಳ ಮೇಲೆ ಅಂದ್ರೆ 8 ದೇಶಗಳು. PSI ಈ ತರ ಕ್ವಶನ್ ಕೇಳಿದ್ದ ನೋಡಿ. ಚೀನಾ, ಇರಾನ್, ತೈವಾನ್, ಮಯನ್ಮಾರ್. ಈ 8 ದೇಶಗಳಲ್ಲಿ ಈ ಕೆಳಗಿನ ಯಾವ ದೇಶ ಇಲ್ಲ? 8 ದೇಶಗಳಲ್ಲಿ ಈ ಕೆಳಗಿನ ಯಾವ ದೇಶ ಇಲ್ಲ? 8 ದೇಶಗಳ ಮೇಲೆ ಹಾದು ಹೋಗಿದೆ ಅಂತ. 8 ದೇಶಗಳಲ್ಲಿ ಈ ಕೆಳಗಿನ ಯಾವ ದೇಶ ಇಲ್ಲ ಅಂದ್ರ ಸರಿ ಉತ್ತರ ಇರಾನ್ ದೇಶ ಇಲ್ಲ ನೋಡಿ.
ಯಾವ ದೇಶ ಇಲ್ಲ ಅಂದ್ರ ಇರಾನ್ ದೇಶ ಇಲ್ಲ. ಆ 8 ದೇಶಗಳಿಗೆ ಒಂದು ಫಾರ್ಮುಲಾ ಹೇಳಿದ್ದೆ, ನೆನಪಿದೆಯಾ? OBMTC ಬಸ್. OBMTC ಬಸ್. OBMTC ಬಸ್ ಅಂದ್ರೆ ಏನು? ಓಮನ್, ಬಾಂಗ್ಲಾದೇಶ್, ಮಯನ್ಮಾರ್, ತೈವಾನ್, ಚೀನಾ, ಭಾರತ, UAE, ಸೌದಿ ಅರೇಬಿಯಾ. ಓಮನ್, ಬಾಂಗ್ಲಾದೇಶ್, ಮಯನ್ಮಾರ್, ತೈವಾನ್, ಚೀನಾ, ಭಾರತ ದೇಶ, UAE, ಸೌದಿ ಅರೇಬಿಯಾ. ಏಷ್ಯಾ ಖಂಡದ 8 ದೇಶಗಳು. ಏಷ್ಯಾ ಖಂಡದ 8 ದೇಶಗಳು. ಭಾರತ ದೇಶದ 8 ರಾಜ್ಯಗಳು: ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ನೆನಪಿಡಿ. ಭಾರತ ದೇಶ 8.4 ಉತ್ತರಾಕ್ಷಾಂಶದಿಂದ 37.6 ಉತ್ತರಾಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದ್ದು, ಎರಡರ ಮಧ್ಯದಲ್ಲಿ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದ್ದು, ಆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದ್ರ 8 ರಾಜ್ಯಗಳ ಮೇಲೆ. ಕೇವಲ 8 ರಾಜ್ಯಗಳು ಅಷ್ಟೇ ಅಲ್ಲ, ಏಷ್ಯಾ ಖಂಡದ 8 ದೇಶಗಳ ಮೇಲೆ ಹಾದು ಹೋಗಿದೆ. ಟೋಟಲ್ ಇದು ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ ಅಂದ್ರೆ 17 ದೇಶಗಳ ಮೇಲೆ ಹಾದು ಹೋಗಿದೆ. ಉತ್ತರ ಅಮೆರಿಕದ 2 ದೇಶಗಳು, ಆಫ್ರಿಕಾ ಖಂಡದ 7 ದೇಶಗಳು, ಇನ್ನು ಏಷ್ಯಾ ಖಂಡದ 8 ದೇಶಗಳ ಮೇಲೆ ಹಾದು ಹೋಗಿದ್ದರಿಂದ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಇದು ಎಕ್ಸಾಮ್ ಕೇಳಿದ್ದಾನೆ ಬಹಳ ಸರಿ. ಯಾವ ವೃತ್ತವನ್ನ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಎಂದು ಕರೆಯುತ್ತಾರಂದ್ರ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಭಾರತ 8.4 ಉತ್ತರಾಕ್ಷಾಂಶ, 37.6 ಉತ್ತರಾಕ್ಷಾಂಶ. ಇನ್ನೊಂದ್ಸರಿ ಕೇಳಿದ್ದಾನೆ, ಹೆಚ್ಚು ಕಡಿಮೆ ದೆಹಲಿ, ಮಥುರಾ, ಕಲ್ಕತ್ತಾ, ಮುಂಬೈ, ಮದ್ರಾಸ್, ಹೈದರಾಬಾದ್, ತಿರುವನಂತಪುರ, ಚೆನ್ನೈ, ಮಂಗಳೂರು, ಬೆಂಗಳೂರು, ಚೆನ್ನೈ. ಹೆಚ್ಚು ಕಡಿಮೆ ಒಂದೇ ಅಕ್ಷಾಂಶದ ಮೇಲೆ ಈ 3 ನಗರಗಳು ಕಂಡುಬರುತ್ತವೆ. ಈ 3 ನಗರಗಳು ಹೆಚ್ಚು ಕಡಿಮೆ ಒಂದೇ ಅಕ್ಷಾಂಶದ ಮೇಲೆ ಕಂಡುಬರುತ್ತವೆ. 91% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಮಂಗಳೂರು, ಬೆಂಗಳೂರು, ಚೆನ್ನೈ ಯಾವ ಅಕ್ಷಾಂಶದ ಮೇಲೆ ಕಂಡು ಬರ್ತಾವ ಅಂದ್ರ 13 ಉತ್ತರ ಅಕ್ಷಾಂಶದ ಮೇಲೆ ಕಂಡು ಬರ್ತಾವ. 13 ಉತ್ತರ ಅಕ್ಷಾಂಶಗಳ ಮೇಲೆ. ಅವು ಯಾವಂದ್ರ ಮಂಗಳೂರು, ಬೆಂಗಳೂರು, ಚೆನ್ನೈ. ಹಾಗಾದ್ರೆ ಭಾರತ 8.4 ಉತ್ತರಾಕ್ಷಾಂಶದಿಂದ 37.6 ಉತ್ತರಾಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದ್ದು, ಇವೆರಡರ ಮಧ್ಯದಲ್ಲಿ ಈ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಆ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದ್ರ ಆಗಲೇ ಹೇಳಿದೆ ನಾನು, 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಇದು ನೋಡಿ, ಇಲ್ಲಿ ಮಂಗಳೂರು ಇದ್ರೆ ಇಲ್ಲಿ ಬೆಂಗಳೂರು, ಇಲ್ಲಿ ಚೆನ್ನೈ ಇರುತ್ತೆ. ಇದು ನೋಡಿ, ಒಂದು ಹೆಚ್ಚು ಕಡಿಮೆ ಒಂದೇ ಅಕ್ಷಾಂಶಗಳ ಮೇಲೆ ಹಾದು ಹೋಗ್ಯಾವ. ಇದು ನೋಡಿ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಗುಜರಾತ್ ರಾಜ್ಯ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. ಕರೆಕ್ಟಾ? ಅದನ್ನ ಒಂದು ಫಾರ್ಮುಲಾ ಮೂಲಕ ಹೇಳಿ ನಿಮಗೆ ಒಂದ್ಸರಿ ನಾನು. ಆ ಫಾರ್ಮುಲಾ ಹೆಂಗ್ ನೆನಪಿಡ್ಬೇಕಂದ್ರೆ ಪಮ್ಮಿ ಮಗ ರಾಜ ಛತ್ರಿ. ಪಮ್ಮಿ ಮಗ ರಾಜ ಛತ್ರಿ ಅದನ. ಪಮ್ಮಿ ಮಗ ರಾಜ ಛತ್ರಿ. ಪಮ್ಮಿ ಮಗ ಅಂದ್ರ ಪಶ್ಚಿಮ ಬಂಗಾಳ, ಮಿಜೋರಾಂ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಜಾರ್ಖಂಡ, ಛತ್ತೀಸ್ಗಢ, ತ್ರಿಪುರಾ. ಪಮ್ಮಿ ಮಗ ಯಾರಂದ್ರ ರಾಜ. ಪಮ್ಮಿ ಮಗ ರಾಜ ಛತ್ರಿ. ಪಶ್ಚಿಮ ಬಂಗಾಳ, ಮಿಜೋರಾಂ, ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ್, ಜಾರ್ಖಂಡ್, ಛತ್ತೀಸ್ಗಢ, ತ್ರಿಪುರಾ. ಏನಾದ್ರೂ ಒಂದು ಟ್ರಿಕ್ ಗಳನ್ನ ಮಾಡ್ಕೊಳ್ಳಿ.
ನಿಮ್ಗೆ ಯಾವ್ದು ಸಬ್ಜೆಕ್ಟ್ ಟಫ್ ಅನಿಸ್ತದಲ್ಲ, ಆ ಬೆಳೆಗಳಾಗಿರಬಹುದು, ಬಂದರಗಳಾಗಿರಬಹುದು, ರೈಲ್ವೆ ವಲಯಗಳಾಗಿರಬಹುದು, ಬುಡಕಟ್ಟು ಮತ್ತು ಜನಾಂಗ ಆಗಿರಬಹುದು, ಆ ಟ್ರಿಕ್ ಗಳನ್ನು ಮಾಡಿಕೊಂಡು ಆ ಟ್ರಿಕ್ ಅನ್ನು ಜೋಡಿಸ್ಕೊಂಡು ನಿಮ್ಗೆ ಅಷ್ಟೇ ಗೊತ್ತಿರ್ತದ ಅದು, ಅದನ್ನ ರೆಡಿ ಮಾಡ್ಕೊಳ್ಳಿ. ಪಮ್ಮಿ ಮಗ ರಾಜ ಛತ್ರಿ. ಇನ್ನೊಂದ್ಸಲ ಹೇಳ್ಬಿಡ್ತೇನೆ ನೋಡಿ. 8.4 ಉತ್ತರಾಕ್ಷಾಂಶದಿಂದ 37.6 ಉತ್ತರಾಕ್ಷಾಂಶ, 68 ಪೂರ್ವ ರೇಖಾಂಶದಿಂದ 97 ಪೂರ್ವ ರೇಖಾಂಶಗಳ ಮಧ್ಯೆ ಭಾರತ ಹಂಚಿಕೆಯಾಗಿದೆ. ಇವೆರಡರ ಮಧ್ಯೆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋದರೆ ಇವೆರಡರ ಮಧ್ಯದಲ್ಲಿ 82 ಪೂರ್ವ ರೇಖಾಂಶ ಹಾದು ಹೋಗ್ತದೆ. ಹಾಗಾದ್ರೆ ಈ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾಗೂ 82 ಪೂರ್ವ ರೇಖಾಂಶ ಇವೆರಡು ಸಂಧಿಸುವ ಸ್ಥಳ ಯಾವುದು? ಜಬ್ಬಲ್ಪುರ, ಹಾಜಿಪುರ, ಕನಕಪುರ, ಅಂಬಿಕಾಪುರ. ಕ್ವಶನ್ ಅರ್ಥ ಆಯ್ತಾ? 82 ಪೂರ್ವ ರೇಖಾಂಶ ಮತ್ತೆ ಈ ಒಂದು 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಇವೆರಡು ಸಂಧಿಸುವ ಸ್ಥಳ ಯಾವುದು? ಇವೆರಡು ಸಂಧಿಸುವ ಸ್ಥಳ ಯಾವುದಂದ್ರ ಸರಿ ಉತ್ತರ ಅಂಬಿಕಾಪುರ. ನೋಡಿ, ಅಂಬಿಕಾಪುರ ಎಲ್ಲಿದೆ ಅಂದ್ರ ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರ. ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರ ಎಂಬ ಸ್ಥಳದಲ್ಲಿ ಈ ಒಂದು 82 ಪೂರ್ವ ರೇಖಾಂಶ ಮತ್ತು 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಇವೆರಡು ಸಂಧಿಸುವ ಸ್ಥಳ ಯಾವುದಂದ್ರೆ ಈ ಒಂದು ಸ್ಥಳ ಮಧ್ಯಪ್ರದೇಶದ ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರ ಅನ್ನುವಂಥ ಸ್ಥಳದಲ್ಲಿ ಸಂಧಿಸ್ತದೆ. ಓಕೆ, ಹಾಗಾದ್ರೆ ಭಾರತ ದೇಶ IST ಅಂತ ಕರಿತೀವಿ. IST GMT ಗಿಂತ ಎಷ್ಟು ಗಂಟೆ ಮುಂದಿರ್ತದೆ? 5 ಗಂಟೆ 50 ನಿಮಿಷ, 5 ಗಂಟೆ 30 ನಿಮಿಷ, 5 ಗಂಟೆ 10 ನಿಮಿಷ, 6 ಗಂಟೆ 30 ನಿಮಿಷ. GMT ಗಿಂತ ಭಾರತ ದೇಶದ ಸಮಯ ಎಷ್ಟು ಗಂಟೆ ಮುಂದಿರುತ್ತದೆ? GMT ಗಿಂತ ಭಾರತ ದೇಶದ ಸಮಯ ಎಷ್ಟು ಗಂಟೆ ಮುಂದಿರುತ್ತದೆ ಅಂದ್ರೆ 94% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಎಷ್ಟು ಗಂಟೆ ಮುಂದಿದೆ ಅಂತಂದ್ರೆ 5 ಗಂಟೆ 30 ನಿಮಿಷ ಮುಂದಿದೆ ನೋಡಿ. 5 ಗಂಟೆ 30 ನಿಮಿಷ. ಅದಕ್ಕೆ ಅವ್ರು ಹೆಂಗ್ ಕೊಡ್ತಾರ ಗೊತ್ತಾ? ಹಿಂಗ್ ಕೊಡ್ತಾರ ಫಾರ್ಮುಲಾ. IST = GMT ಪ್ಲಸ್ 5 ಗಂಟೆ 30 ನಿಮಿಷ. IST = GMT ಪ್ಲಸ್ 5 ಗಂಟೆ 30 ನಿಮಿಷ. ಇದನ್ನು ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತ ಕರೀತಾರೆ. ಈ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಪ್ಲಸ್ 5 ಗಂಟೆ 30 ನಿಮಿಷ ರೈಟ್ ಆನ್ಸರ್. ಸರ್ 5 ಗಂಟೆ 30 ನಿಮಿಷ ಯಾಕೆ ಅಂತಂದ್ರೆ ಇದು ನೋಡಿ, ಇದಾದಲ್ಲ, ಇದು 0 ಡಿಗ್ರಿ ರೇಖಾಂಶ ಅಂತ ಕರಿತೀವಿ. ಇದು 0 ಡಿಗ್ರಿ ರೇಖಾಂಶ. ಈ 0 ಡಿಗ್ರಿ ರೇಖಾಂಶವನ್ನು ಏನಂತ ಕರಿತೀವಿ? GMT ಅಂದ್ರೆ ಏನು? ಗ್ರೀನ್ವಿಚ್ ಮೆರಿಡಿಯನ್ ಟೈಮ್. ಇದು ಪ್ರಪಂಚದ ಸಮಯವನ್ನು ನಿರ್ಧಾರ ಮಾಡುವಂತ ರೇಖಾಂಶ. ಈ ಪ್ರಪಂಚದ ಸಮಯ ನಿರ್ಧಾರ ಮಾಡುವಂತ GMT ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? 6 ದೇಶಗಳು, 5 ದೇಶಗಳು, 8 ದೇಶಗಳು, 18 ದೇಶಗಳು. 0 ಡಿಗ್ರಿ ರೇಖಾಂಶ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? 0 ಡಿಗ್ರಿ ರೇಖಾಂಶ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ? ಎಸ್, ಎಕ್ಸಲೆಂಟ್. 38% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಪರವಾಗಿಲ್ಲ. 10% ಇದ್ದಾಗ ಎಕ್ಸಲೆಂಟ್ ಅಂತ ಹೇಳಿದವ ನಾವು. 38 ಅಂದ್ರೆ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ ಅಂತಂದ್ರೆ 8 ದೇಶಗಳ ಮೇಲೆ ಹಾದು ಹೋಗಿದೆ. ಆ 8 ದೇಶಗಳು ಯಾವಂದ್ರ BSF ಗೇಮ್ ಇನ್ ಟೋಗೋ, ಬರ್ಕನ್ ಪಾಸೋ, ಸ್ಪೇನ್, ಫ್ರಾನ್ಸ್, ಗಾನಾ, ಅಲ್ಜೇರಿಯಾ, ಮಾಲಿ, ಇಂಗ್ಲೆಂಡ್, ಟೋಗೋ. ಆಫ್ರಿಕಾ ಖಂಡದ 5 ದೇಶಗಳು, ಯುರೋಪ ಖಂಡದ 3 ದೇಶಗಳು.
ಯುರೋಪ ಖಂಡದ 3 ದೇಶಗಳು ಯಾವುವು? ಯುರೋಪ ಖಂಡದ 3 ದೇಶಗಳು ಯಾವ ಅಂದ್ರ ಸ್ಪೇನ್, ಫ್ರಾನ್ಸ್, ಇಂಗ್ಲೆಂಡ್. ಉಳಿದ ಆಫ್ರಿಕಂಡದ ದೇಶಗಳೇ. ಆಫ್ರಿಕಂಡದ ಬರ್ಕನ್ ಫಾಸೋ, ಗಾನಾ, ಅಲ್ಜೇರಿಯಾ, ಮಾಲಿ, ಟೋಗೋ. ಅರ್ಥ ಆಯ್ತಾ? 0 ಡಿಗ್ರಿ ರೇಖಾಂಶ 8 ದೇಶಗಳ ಮೇಲೆ ಹಾದು ಹೋಗಿದ್ದು. ಇದನ್ನು ಪ್ರಪಂಚದ ಸಮಯ ನಿರ್ಧಾರ ಮಾಡುವಂತ ರೇಖಾಂಶ ಅಂತ ಕರಿತೀವಿ. GMT ಅಂದ್ರೆ ಏನು? ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂತ ಕರೀತಾರೆ. ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಅಂದ್ರು ಒಂದೇ, ಪ್ರಪಂಚದ ಸಮಯ ನಿರ್ಧಾರ ಮಾಡುವಂತ ರೇಖಾಂಶ ಅಂದ್ರು ಒಂದೇ. ಈ GMT ಇದೆಯಲ್ಲ, GMT ಗಿಂತ ಭಾರತ ದೇಶ ಈ ಕಡೆ 4 ನಿಮಿಷ ಪ್ಲಸ್ ಆಗ್ತಾ ಬರ್ತದೆ ನೋಡಿ. 4 ನಿಮಿಷ ಪ್ಲಸ್ ಆಗ್ತಾ ಬರ್ತದೆ. ಈ ಕಡೆ ಹೋದ್ರೆ 4 ನಿಮಿಷ ಮೈನಸ್ ಆಗ್ತಾ ಹೋಗ್ತದೆ. 4 ನಿಮಿಷ ಮೈನಸ್ ಆಗ್ತಾ ಹೋಗ್ತದೆ. ಇದು ಪ್ಲಸ್ ಆಗ್ತಾ ಬರ್ತದೆ, ಇದು ಮೈನಸ್ ಆಗ್ತಾ ಹೋಗ್ತದ, ನೆನ್ಪಿಡಿ. ಅದಕ್ಕೆ ಭಾರತ ದೇಶ 82.5 ಅಂದ್ರೆ ಎಷ್ಟು? 82.5 ರೇಖಾಂಶ ಅಂತ ಕೊಟ್ಟನ. 82 ರೇಖಾಂಶ ಅಂದ್ರ ಈಗ ಇದನ್ನ ಡಿವೈಡ್ ಮಾಡಬಹುದಲ್ಲ. 80 ಪ್ಲಸ್ 2 ಪ್ಲಸ್ ಅರ್ಧ ಮಾಡಿದಾಗ ಅರ್ಧ ಅಂದ್ರೆ ಎಷ್ಟು ನಿಮಿಷ? 1 ರೇಖಾಂಶ ಅಂದ್ರೆ 4 ನಿಮಿಷ. ಅರ್ಧ ರೇಖಾಂಶ ಅಂದ್ರೆ 2 ನಿಮಿಷ. 2 ರೇಖಾಂಶ ಅಂದ್ರೆ 8 ನಿಮಿಷ. 8 ರೇಖಾಂಶ ಅಂದ್ರೆ 332 ನಿಮಿಷ. 320 ನಿಮಿಷ. ನಾ ಈ ತರ ಮಾಡಾಕತ್ತೆ ನಿಮ್ಗೆ. 2 ಒಂದಲೇ 2 ಎರಡಲೇ 2 2 4 8 4 0 0 8 4 32 ಒಟ್ಟು ಕೂಡಿಸಿದವು ಅಂದ್ರೆ 328 2 ಅಂತಂದ್ರೆ 330 ನಿಮಿಷ. 330 ನಿಮಿಷ ಅಂದ್ರೆ ಒಂದೇ, 5 ಗಂಟೆ 30 ನಿಮಿಷ ಅಂದ್ರೆ ಒಂದೇ. ಅದಕ್ಕೆ ಭಾರತ ದೇಶದ ಸಮಯ GMT ಗಿಂತ ಎಷ್ಟು ಗಂಟೆ ಮುಂದಿರುತ್ತದೆ ಅಂದ್ರೆ 330 ನಿಮಿಷ ಮುಂದಿರುತ್ತದೆ. 330 ನಿಮಿಷ ಅಂದ್ರೆ ಒಂದೇ, 5 ಗಂಟೆ 30 ನಿಮಿಷ ಅಂದ್ರೆ ಒಂದೇ. ಈ ತರ ಸಮಯ ಕೊಡ್ತಾನ. ಟೈಮ್ ಹೆಂಗ್ ಕೊಡ್ತಾನ ಗೊತ್ತಾ? ಹತ್ತು PM, 11 PM, 11:30 PM, 9 PM. GMT ಯಲ್ಲಿ ಸಮಯ ಸಂಜೆ 6 ಗಂಟೆಯಾದರೆ ಭಾರತೀಯ ಸಮಯ ಎಷ್ಟು? GMT ಯಲ್ಲಿ ಸಮಯ 6 ಗಂಟೆಯಾದರೆ 6 PM ಆದರೆ ಭಾರತೀಯ ಸಮಯ ಎಷ್ಟು? ವೆರಿ ಗುಡ್, 85% ಕರೆಕ್ಟ್ ಆನ್ಸರ್ ಮಾಡಿದ್ರಿ. ಇದು ಟ್ಯಾಲೆಂಟ್ ಅಂದ್ರೆ, ಎಕ್ಸಲೆಂಟ್. ಇದು ನಮ್ಗೆ ಬೇಕಾಗಿದ್ದು ರಿಯಲ್ ಆಗಿ. ಸರಿಯಾದಂತ ಉತ್ತರ ಸಾಯಂಕಾಲ ರಾತ್ರಿ 11 ಗಂಟೆ 30 ನಿಮಿಷ ರೈಟ್ ಆನ್ಸರ್. ಸಾಕ ಕಡೆ ಒಂದು 10 ಕ್ವಶನ್ದಾಗ 1 ಕ್ವಶನ್ ಆನ್ಸರ್ ಮಾಡಿದೇವ್ ಅಂದ್ರೆ ನಮ್ನ ಹಿಡಿಯಾರ ಯಾರು? ಹೊರಗಡೆ ಹೋಗಿ ಪಟಾಕಿ ಹಚ್ಚಿ ಬರ್ತೀವಿ. ಕಲ್ಲೊಬ್ಬ ಯಾವನೋ ಕ್ವಶನ್ ಕೇಳೋಣ, 4 ಎಲ್ಲಿಂದ ಬಂತು ಅಂತ ಬಪ್ಪರೆಗ ನಮಗನೆ. ಇದು ಬೇಕಾಗಿದ್ದು ನಮಗೆ. 4 ನಿಮಿಷ ಎಲ್ಲಿಂದ ಅಂತಂದ್ರೆ ಪ್ರತಿ 2 ರೇಖಾಂಶಗಳ ಮಧ್ಯೆ 4 ನಿಮಿಷ ಅಂತ ಹೇಳಿ ಕಂದ. ಓ ನನ್ನ ಪ್ರೀತಿಯ ಕಂದವೇ, 4 ನಿಮಿಷ ಎಲ್ಲಿಂದ ಬಂತು ಅಂತಂದ್ರ 2 ರೇಖಾಂಶಗಳ ನಡುವಿನ ಅಂತರ ಎಷ್ಟಿದೆ ಅಂದ್ರೆ 4 ನಿಮಿಷ. ಪ್ರತಿ 2 ನೋಡಿ ಅಂತಿತ್ತು ಅದ ಒಳಗಿನ. ಪ್ರತಿ 2 ಬೆಳತನ ಹೇಳ್ರಿ ನೀವು. ಮತ್ತ ಹೊಳ್ಳಿ ಅದೇ ಕೇಳವ, 4 ಎಲ್ಲಿಂದ ಬಂತದು ನಮ್ಗೆ ಹತ್ತಲಾಗಿದೆ. ಎಲ್ಲೆಲ್ಲಿ ಪೆನ್ನ ಹೋಯ್ತು ನೋಡಕ್ಕೆ ಅವನ್ ಹೊಡ್ತಕ್ ಕತ್ತರ್ಸ್ಕೊಂಡು. ಯಾರವ ಯಾವ ಇವು ಎಲ್ಲ ನಾವೆಲ್ಲ ನಿಮ್ಮವರಪ್ಪ. ಎರಡು ರೇಖಾಂಶಗಳ ನಡುವಿನ ಅಂತರ ಎಷ್ಟಂದ್ರೆ 4 ನಿಮಿಷ ನೋಡಿ. 2 ರೇಖಾಂಶಗಳ ನಡುವಿನ ಅಂತರ ಎಷ್ಟಂದ್ರೆ 4 ನಿಮಿಷ. ಅದಕ್ಕೆ GMT ಯಲ್ಲಿ ಸಮಯ ಸಂಜೆ 6 ಗಂಟೆಯಾಗಿದ್ರೆ ಭಾರತೀಯ ಕಾಲಮಾನ. ಅಲ್ಲೇ ಕೈ ಎತ್ತಿ ಬಿಡೋದು ಸೂಪರ್ವೈಸರ್ ಮುಂದೆ, ಎಣಿಸಿ ಬಿಡೋದು. 6 ಬಿಡ್ಬೇಕು, ಅದನ್ನ 6 ಬಿಟ್ಟು ಎಣಿಸ್ಬೇಕು. 7, 8, 9, 10, 11 ಮ್ಯಾಗಿನ 30 ನಿಮಿಷ. 11 ಗಂಟೆ 30 ನಿಮಿಷ ರೈಟ್ ಆನ್ಸರ್. 5 ಗಂಟೆ 30 ನಿಮಿಷ ಪ್ಲಸ್ ಮಾಡ್ಬೇಕಂತ ಹೇಳಿನಲ್ಲ ನಾನು. ಆ GMT 5 ಗಂಟೆ 30 ನಿಮಿಷ ಪ್ಲಸ್ ಮಾಡಿದ ಅಂದ್ರೆ ಕರೆಕ್ಟ್. 6 ಗಂಟೆ 5 ಗಂಟೆ 30 ನಿಮಿಷ ಕೂಡಿಸಿ ಅಂದ್ರೆ ರಾತ್ರಿ 11 ಗಂಟೆ 30 ನಿಮಿಷ ರೈಟ್ ಆನ್ಸರ್ ಅಂತ. ಅರ್ಥ ಆಯ್ತಾ?
ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ, ಪಶ್ಚಿಮ ಬಂಗಾಳ. ಎಬಿ, ಬಿಸಿ, ಎಸಿ, ಎಡಿ. ಯಾವ ಎರಡು ರಾಜ್ಯಗಳಲ್ಲಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು 82 ಪೂರ್ವ ರೇಖಾಂಶ ಹಾದು ಹೋಗುತ್ತದೆ? ಕಾಮನ್ ಆಗ್ಯದು. ಯಾವ ಎರಡು ರಾಜ್ಯಗಳಲ್ಲಿ ಸರಿಯಾಗಿರುವಂತ ಉತ್ತರ ರೈಟ್ ಆನ್ಸರ್ ಎ ಬಿ ರೈಟ್ ಆನ್ಸರ್ ನೋಡಿ. ಮಧ್ಯಪ್ರದೇಶನೂ ಓಕೆ, ಛತ್ತೀಸ್ಗಢ ರಾಜ್ಯನೂ ಓಕೆ. ಇದು ನೋಡಿ, ಇದು ನೋಡಿ, ಮಧ್ಯಪ್ರದೇಶನೂ ಇದೆ ಇಲ್ಲಿ, ಛತ್ತೀಸ್ಗಢ ರಾಜ್ಯನೂ ಇದೆ. ಮಧ್ಯಪ್ರದೇಶನೂ ಇದೆ, ಛತ್ತೀಸ್ಗಢ ರಾಜ್ಯನೂ ಇದೆ. ನೀವ್ ಏನ್ ಬೇಕಾದ್ರೆ ಅಲ್ಲಿ ತೋರಿಸ್ಬೇಕು, ನಾವು ಕರೆಕ್ಟ್ ಆನ್ಸರ್ ತೋರಿಸಿದಾಗ ನಮ್ಮನ್ನ ಕೈ ಬಿಡ್ತಾರ ಅವರು. ಅಲ್ಲಿ ಅವೇನೋ ಬಾಯಲ್ಲಿ ಹೇಳಿದ್ರೆ ನಡೆಯಂಗಿಲ್ಲ. ಅಲ್ಲಿ ಮೊದಲು ಏನು ಮಾರ್ಕ್ ಮಾಡಿರಲ್ಲ, ಮಾರ್ಕ್ ಮಾಡಿದರೆ ಮುಂದ ಹೆಜ್ಜೆ ಕಿತ್ತು ಕೂಡ ಒಳಗೆ ಹೋಗ್ಬೋರು. ನಾನು ಅವ್ ಮೊದಲು ಅದು ಏನದ ಮೊದಲು ಸ್ವಚ್ಛ ಅದು ಹೇಳವ್ರಿ ಅಂತ ನೋಡ. ಹೌದು ಮತ್ತೆ ಅಂತ ನೋಡ, ಅದು ಬೇಕು ನಮಗಂತ. ನಾವಲ್ಲಿ ಪದ ನೋಟ್ಸ್ ಮಾಡ್ಕೊಳ್ಳೋ ಚಂದ ಹಿಂಗೆ ಬರ್ತಾ ಎಕ್ಸಾಮ್ ಕ್ವಶನ್ ಒಟ್ಟು ಬಿಡಬಾರದು. ಹಾಗಾದ್ರೆ ಭಾರತ ದೇಶದ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ, ನಮ್ಮ ದೇಶ 32,87,263 ಚೆಕ್ಕಿಮಿ ವಿಸ್ತೀರ್ಣ ಇದೆ ಚದರ ಕಿಲೋಮೀಟರ್. ಹಾಗಾದ್ರೆ ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿ, 8ನೇ ಸ್ಥಾನದಲ್ಲಿ, 7ನೇ ಸ್ಥಾನದಲ್ಲಿ, 6ನೇ ಸ್ಥಾನದಲ್ಲಿ. ವಿಶ್ವದಲ್ಲಿ ಭಾರತ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಪ್ಲೇಸ್ ವಿಶ್ವದಲ್ಲಿ ಭಾರತ, ಶಬಾಷ್, 78% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 73%, 7ನೇ ಸ್ಥಾನದಲ್ಲಿದೆ ನೋಡಿ. ವಿಶ್ವದಲ್ಲಿ ಭಾರತ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಅಂದ್ರ 7ನೇ ಸ್ಥಾನ, 7ನೇ ಸ್ಥಾನದಲ್ಲಿದೆ. ಪ್ರಥಮ ಸ್ಥಾನದಲ್ಲಿ ರಷ್ಯಾ, ಕೆನಡಾ, ಚೀನಾ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ. ಆರ್ಕೆಸಿ ಎಬಿ ರಷ್ಯಾ, ಕೆನಡಾ, ಚೀನಾ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ ಅನುಕ್ರಮವಾಗಿ. ವಿಶ್ವದಲ್ಲಿ ಭಾರತ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನ ಇದೆ ಅಂತಂದ್ರೆ 7ನೇ ಸ್ಥಾನದಲ್ಲಿದೆ. ರಷ್ಯಾದ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 176 ಲಕ್ಷ, ಕೆನಡಾ 99 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಚೀನಾ 95 ಲಕ್ಷ, ಅಮೇರಿಕ 93 ಲಕ್ಷ, ಕೆನಡಾ 85 ಲಕ್ಷ, ಅಮೇರಿಕ 76.32, ಭಾರತ 32.87. ವಿಶ್ವದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಅಂದ್ರೆ ರಷ್ಯಾ ದೇಶ. ಜಗತ್ತಿನ ಅತಿ ಚಿಕ್ಕ ದೇಶ ಅಂದ್ರೆ ವ್ಯಾಟಿಕನ್ ಸಿಟಿ. ಜಗತ್ತಿನ ಅತಿ ಚಿಕ್ಕ ದೇಶ ಅಂದ್ರೆ ವ್ಯಾಟಿಕನ್ ಸಿಟಿ. ಪ್ರಪಂಚದ ಅತಿ ದೊಡ್ಡ ದೇಶ ಅಂದ್ರೆ ರಷ್ಯಾ. ರಷ್ಯಾದ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 176 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ವಿಶ್ವದ ಅತ್ಯಂತ ದೊಡ್ಡದಾಗಿರುವಂತ ದೇಶ ಅಂದ್ರೆ ರಷ್ಯಾ. ಹಾಗಾದ್ರೆ ವಿಶ್ವದಲ್ಲಿ ಭಾರತ ದೇಶದ ಸ್ಥಾನ ಎಷ್ಟು? ಸ್ಥಾನ 7ನೇ ಸ್ಥಾನ. ಪಾಲ್ ಎಷ್ಟಿದೆ? 5.53, 5.83, 5.05, 2.14. ವಿಶ್ವದಲ್ಲಿ ಭಾರತ ದೇಶದ ವಿಸ್ತೀರ್ಣ ಎಷ್ಟಿದೆ? ವಿಶ್ವದಲ್ಲಿ ಭಾರತ ದೇಶದ ವಿಸ್ತೀರ್ಣದ ಪಾಲು ಎಷ್ಟು? ವಿಶ್ವದಲ್ಲಿ ಭಾರತದ ವಿಸ್ತೀರ್ಣದ ಪಾಲೆಷ್ಟು? ಇಂಪಾರ್ಟೆಂಟ್ ಕ್ವಶನ್. 49% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ, ಎಕ್ಸಲೆಂಟ್. ವಿಶ್ವದಲ್ಲಿ ಭಾರತ ದೇಶದ ವಿಸ್ತೀರ್ಣದ ಪಾಲೆಷ್ಟಿದೆ ಅಂತಂದ್ರ 2.14% ರೈಟ್ ಆನ್ಸರ್ ನೋಡಿ. 2.14% ರೈಟ್ ಆನ್ಸರ್. ಸ್ಥಾನ ಅಂದ್ರೆ 7ನೇ ಸ್ಥಾನ, ಪಾಲ್ ಎಷ್ಟಿದೆ ಅಂದ್ರೆ 2.14.
2.14 ಟೋಟಲ್ 510 ದಶಲಕ್ಷ ಚದರ ಕಿಲೋಮೀಟರ್ ಭೂಮಿ ವಿಸ್ತೀರ್ಣ ಇದೆ. ಅದರಾಗ 32 ಲಕ್ಷ ಅಂತಂದ್ರೆ ಎಷ್ಟು? 2.14 ನಮ್ಮ ಭಾರತದ ವಿಸ್ತೀರ್ಣದ ಪಾಲು ಅಂತ ಹೇಳಿ ಗುರುತಿಸ್ತೀವಿ. ಭಾರತ ದೇಶದ ವಿಸ್ತೀರ್ಣದ ಪಾಲು ಎಷ್ಟಿದೆ ಅಂದ್ರೆ 2.14 ರೈಟ್ ಆನ್ಸರ್. ಇಂಥ ನಮ್ಮ ಭಾರತ ದೇಶ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 7ನೇ ಸ್ಥಾನದಲ್ಲಿದ್ದು 2.14% ವಿಸ್ತೀರ್ಣದ ಪಾಲನ್ನು ಹೊಂದಿದ್ದು. ನಮ್ಮ ಭಾರತ ದೇಶದ ಒಟ್ಟು ಗಡಿಯ ಉದ್ದ ಎಷ್ಟಿದೆ ಅಂದ್ರೆ 21,300 ಕಿಲೋಮೀಟರ್ ಗಡಿಯ ಉದ್ದ ಇದೆ. 21,300 ಕಿಲೋಮೀಟರ್. ಆ 21,300 ಕಿಲೋಮೀಟರ್ ಗಡಿ ಉದ್ದವನ್ನ 2 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. 2 ಭಾಗಗಳು. ಆ 2 ಭಾಗಗಳು ಯಾವಂದ್ರ ಒಂದು ಭೂಗಡಿಯ ಉದ್ದ, ಇನ್ನೊಂದು ಜಲಗಡಿಯ ಉದ್ದ. ಭೂಗಡಿ 15,200 ಕಿಲೋಮೀಟರ್, ಜಲಗಡಿ 6,100 ಕಿಲೋಮೀಟರ್. ಭೂಗಡಿಯ ಉದ್ದ 15,200 ಕಿಲೋಮೀಟರ್, ಜಲಗಡಿ 6,100 ಕಿಲೋಮೀಟರ್. ಭೂಗಡಿಯನ್ನ ಹೊಂದಿಕೊಂಡಿರ್ತಕ್ಕಂಥ ದೇಶಗಳ ಸಂಖ್ಯೆ 7, ಜಲಗಡಿಯನ್ನು ಹೊಂದಿಕೊಂಡ ರಾಷ್ಟ್ರಗಳ ಸಂಖ್ಯೆ 7. ಭೂಗಡಿನೂ 7, ಜಲಗಡಿನೂ 7. ಭೂಗಡಿ ಜಲಗಡಿ ಎರಡನ್ನು ಹಂಚಿಕೊಂಡ ರಾಷ್ಟ್ರಗಳ ಸಂಖ್ಯೆ 4, 3, 2, 1. ಭಾರತದೊಂದಿಗೆ ಜಲಗಡಿನ ಹಂಚಿಕೊಂಡಿರ್ಬೇಕು, ಭೂಗಡಿ ಹಂಚಿಕೊಂಡಿರ್ಬೇಕು. ಅಂತ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಹಂಚಿಕೊಂಡಂತ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಅಲ್ಲಿ ಭೂಗಡಿನೂ ಇರಬೇಕು ಮತ್ತೆ ಜಲಗಡಿನೂ ಇರಬೇಕು. ಭೂಗಡಿ ಮತ್ತು ಜಲಗಡಿ ಎರಡನ್ನ ಹಂಚಿಕೊಂಡ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದ್ರ 3 ದೇಶಗಳು. ಹೌದು, 3 ದೇಶಗಳು. ಈಗ ನೋಡೋಣ, ಭೂಗಡಿ ಹಂಚಿಕೊಂಡ ರಾಷ್ಟ್ರಗಳು ಯಾವಂದ್ರ ಪಾಕಿಸ್ತಾನ್ ಇದೆ, ಅಫ್ಘಾನಿಸ್ತಾನ್ ಇದೆ, ಚೀನಾ ದೇಶ ಇದೆ, ನೇಪಾಳ ದೇಶ ಇದೆ, ಭೂತಾನ್ ದೇಶ ಇದೆ, ಮಯನ್ಮಾರ್ ಇದೆ, ಬಾಂಗ್ಲಾದೇಶ ಇದೆ. ಜಲಗಡಿ ಹಂಚಿಕೊಂಡ ದೇಶಗಳು ಮಾಲ್ಡೀವ್ಸ್ ಇದೆ, ಶ್ರೀಲಂಕಾ ಇದೆ, ಪಾಕಿಸ್ತಾನ್ ಇದೆ, ಬಾಂಗ್ಲಾದೇಶ ಇದೆ, ಮಯನ್ಮಾರ್ ಇದೆ, ಇಂಡೋನೇಷಿಯಾ ದೇಶ ಬರ್ತದೆ, ಮತ್ತೆ ಥೈಲ್ಯಾಂಡ್ ದೇಶ ಇದೆ. ಮಾಲ್ಡೀವ್ಸ್, ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ, ಮಯನ್ಮಾರ, ಥೈಲ್ಯಾಂಡ್, ಇಂಡೋನೇಷಿಯಾ. 1, 2, 3, 4, 5, 6, 7. ಜಲಗಡಿ ಹಂಚಿಕೊಂಡ ರಾಷ್ಟ್ರಗಳ ಸಂಖ್ಯೆನೂ 7 ಇದಾವೆ. ಭೂಗಡಿ ಹಂಚಿಕೊಂಡ ರಾಷ್ಟ್ರಗಳ ಸಂಖ್ಯೆನೂ 7 ಇದ್ದಾವೆ. ಜಲಗಡಿ ಭೂಗಡಿ ಎರಡನ್ನ ಹಂಚಿಕೊಂಡ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದ್ರೆ 3 ದೇಶಗಳು. ಆ 3 ರಾಷ್ಟ್ರಗಳು ಯಾವಂತಂದ್ರೆ ಒಂದು ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯನ್ಮಾರ್. ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯನ್ಮಾರ್. 1, 2, 3. ಯಾರೋ ನೀರು ಕುಡ್ರಿ ನಾವು. ಬರೇ ಒಣ ಕಾಜಿನ ಆಯ್ತು. ಇಪ್ಪತ್ತೊಂದು 1,300 ಕಿಲೋಮೀಟರ್ ಭಾರತ ದೇಶದ ಗಡಿಯ ಉದ್ದು. ಅದನ್ನ 2 ಭಾಗ ಮಾಡ್ತೀವಿ. ಒಂದು ಭೂಗಡಿಯ ಉದ್ದ 15,200, ಜಲಗಡಿಯ ಉದ್ದ 6,100. ಭೂಗಡಿಯನ್ನ 7 ದೇಶಗಳು, ಜಲಗಡಿ 7 ದೇಶಗಳು, ಭೂಗಡಿ ಜಲಗಡಿ 2 ಹಂಚಿಕೊಂಡ ರಾಷ್ಟ್ರಗಳ ಸಂಖ್ಯೆ 3. ಆ 3 ಯಾವಂದ್ರೆ ಪಾಕಿಸ್ತಾನ, ಬಾಂಗ್ಲಾದೇಶ್, ಮಯನ್ಮಾರ್. ಇಲ್ಲಿ ಬನ್ನಿ, ಒಂಚೂರು ಬಂದ ಅಲ್ಲೇ ಕೂತ್ ಕೇಳೋಕೆ ಎದ್ದು ಬಂದಿರ್ತೀನಿ. ಎಲ್ಲಿ ಹೋಗ್ಬೇಕಂತೇಳಿ ಅಂತ ಮಂದಿನ ಇದ್ರಿ ಒಳಗೆ ಹೋಗ್ರಿ ನೀವು. ಬನ್ನಿ ಅಣ್ಣ. ಎಲ್ಲಿ? ಗುಜರಾತ್ ರಾಜ್ಯ, ರಾಜಸ್ಥಾನ ನೋಡಿ, ಪಂಜಾಬ, ಜಮ್ಮು ಕಾಶ್ಮೀರ, ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ,
ಸಿಕ್ಕಿಮ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರ, ಮೇಘಾಲಯ, ಒಡಿಸ್ಸಾ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ಕರ್ನಾಟಕ, ಗೋವಾ ಇಲ್ಲ ಅದನ್ನು ಗೋವಾ ಮತ್ತೆ ಮಹಾರಾಷ್ಟ್ರ. ಅದು ಗಾಬರಿ ನೋಡ್ತಾನ ಹಾಕ್ತಾರ ಇಲ್ಲ ತೆಲಿಗೆ, ಅದು ಮೂಲ ಕೂತು. ಇಷ್ಟು ರಾಜ್ಯಗಳನ್ನ ನಾವು ಸುತ್ತಲೂ ರಾಜ್ಯಗಳನ್ನ ನೋಡ್ತೀವಿ. ಹಾಗಾದ್ರೆ ಭಾರತ ದೇಶದೊಂದಿಗೆ ಭೂಗಡಿ ಹಂಚಿಕೊಂಡ ದೇಶಗಳಲ್ಲಿ ನಂಬರ್ 1 ಯಾವ್ದಂದ್ರ, ಈ ನಾಳೆ ಹಿಂಗೂ ಕೇಳ್ತಾನೆ, ಜಲಗಡಿಯ ಉದ್ದ 6100 ಕಿಲೋಮೀಟರ್. ಆದ್ರ ದ್ವೀಪಗಳನ್ನು ಒಳಗೊಂಡು ಜಲಗಡಿಯ ಉದ್ದ ಎಷ್ಟಿದೆ ಅಂದ್ರ 7516.5 ಕಿಲೋಮೀಟರ್ ಉದ್ದ ಇದೆ. 7516.5 ಕಿಲೋಮೀಟರ್ ದ್ವೀಪಗಳನ್ನು ಒಳಗೊಂಡು ಭಾರತ ದೇಶದ ಜಲಗಡಿಯ ಉದ್ದ. 6100 ಜಲಗಡಿಯ ಉದ್ದ, ಅದರಲ್ಲಿ ವಿಶೇಷವಾಗಿ ದ್ವೀಪಗಳನ್ನು ಒಳಗೊಂಡು 7516.5 ಕಿಲೋಮೀಟರ್ ದ್ವೀಪಗಳನ್ನು ಒಳಗೊಂಡು ಜಲಗಡಿಯ ಉದ್ದ ಅಂತ ಹೇಳಿ ಗುರುತಿಸ್ತೀವಿ. ಹಾಗಾದ್ರೆ ಭಾರತ ದೇಶ ಸಮುದ್ರದಲ್ಲಿ ಎಷ್ಟು ನಾಟಿಕಲ್ ಮೈಲು ವ್ಯಾಪ್ತಿಯನ್ನು ಹೊಂದಿದೆ? 10 ನಾಟಿಕಲ್ ಮೈಲು, 8 ನಾಟಿಕಲ್ ಮೈಲು, 12 ನಾಟಿಕಲ್ ಮೈಲು, 15 ನಾಟಿಕಲ್ ಮೈಲು. ಎಷ್ಟು ನಾಟಿಕಲ್ ಮೈಲು ದೂರವನ್ನ ಹೊಂದಿದೆ? ಸರಿಯಾದಂತ ಉತ್ತರ 8 ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ ನೋಡಿ. 8 ನಾಟಿಕಲ್ ಮೈಲು ದೂರವನ್ನ ಹೊಂದಿದೆ. ಓಕೆ, ಈಗ ಭಾರತ ಮತ್ತು ಪಾಕಿಸ್ತಾನ, ಭಾರತ ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡ ರಾಷ್ಟ್ರಗಳನ್ನು ನೋಡೋಣ. ರಾಜ್ಯಗಳು ಒಂಚೂರು ನೋಡಿ. Here Pakistan country, ಗುಜರಾತ್ ರಾಜ್ಯದೊಂದಿಗೆ ತನ್ನ ಗಡಿ ಹಂಚಿಕೊಂಡಿದೆ, ರಾಜಸ್ಥಾನದೊಂದಿಗೆ ಗಡಿ ಹಂಚಿಕೊಂಡಿದೆ, ಪಂಜಾಬದೊಂದಿಗೆ ಗಡಿ ಹಂಚಿಕೊಂಡಿದೆ, ಜಮ್ಮು ಕಾಶ್ಮೀರದೊಂದಿಗೆ ಗಡಿ ಹಂಚಿಕೊಂಡಿದೆ, ಲಡಾಖದೊಂದಿಗೆ ಗಡಿ ಹಂಚಿಕೊಂಡಿದೆ. ಏನಾಗ್ಯದ? ಬ್ಯಾಟ್ರಿ ಲೋ ಆಗತ್ತ, ಕುಂದರ್ಲಾಗ್ಯದ ಏನದು? ಅಲ್ಲಿ ಮ್ಯಾಗ ಹಾಕು. ಇಲ್ಲ, ಪ್ಲಗ್ ಮ್ಯಾಗ ನೀ ಕುಂದ್ರು. ನಾವು ಸುತ್ತಮುತ್ತ ಹಂಗೆ ಇರ್ತಾವ, ಚಾರ್ಜರ್, ಪ್ಲಗ್, ಬುರ್ಗ. ಯಾರವ ನೀವೇ ಕುಂದ್ರೇನೋ? ನಾ ಕುಂತ್ರು ಉಳಿತದ ಅನ್ನೋದು. ನಾ ಕುಂತ್ರ ಶಿಥಿಲೀಕರಣನೇ, ಜೈವಿಕ ಶಿಥಿಲೀಕರಣ. ಭಾರತ ಹಾಗೂ ಪಾಕಿಸ್ತಾನದೊಂದಿಗೆ ಎಲ್ಲಿ ಬರೋದಪ್ಪ ಇದನ್ನ? ಭಾರತ ಪಾಕಿಸ್ತಾನದೊಂದಿಗೆ ಟೋಟಲ್ ಎಷ್ಟು ಕಿಲೋಮೀಟರ್ ಗಡಿ ರೇಖೆ ಇದೆ ಅಂತಂದ್ರ 3310 ಕಿಲೋಮೀಟರ್ ಗಡಿ ರೇಖೆ ಇದೆ. 3310 ಕಿಲೋಮೀಟರ್ ಗಡಿ ರೇಖೆ ಇದ್ದು 3 ರಾಜ್ಯಗಳು, 2 ಕೇಂದ್ರಾಡಳಿತ ಪ್ರದೇಶಗಳು. 3 ರಾಜ್ಯಗಳು ಯಾವುವು? ಒಂದು ಗುಜರಾತ್ ರಾಜ್ಯ, ರಾಜಸ್ಥಾನ್, ಪಂಜಾಬ. ಕೇಂದ್ರಾಡಳಿತ ಪ್ರದೇಶಗಳು ಯಾವುವು? ಜಮ್ಮು ಕಾಶ್ಮೀರ್, ಲಡಾಖ್. ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳಾದರೆ ಪಂಜಾಬ, ರಾಜಸ್ಥಾನ, ಗುಜರಾತ್ ಈ 4 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡದ್ದು.
ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಕಂಡುಬರುವ ಗಡಿರೇಖೆ ಹೆಸರೇನಂದ್ರ ರ್ಯಾಡ್ಕ್ಲಿಫ್ ಗಡಿರೇಖೆ. ಸಿರಿಸ್ ರ್ಯಾಡ್ಕ್ಲಿಫ್ ಅನ್ನುವಂತ ವ್ಯಕ್ತಿ ಈ ಒಂದು ಗಡಿರೇಖೆಯನ್ನ 1947 ಜೂನ್ 3 ಮೌಂಟ್ ಬ್ಯಾಟನ್ ಪ್ಲಾನ್ ಪ್ರಕಾರ ಆತ ಇದನ್ನು ರಚನೆ ಮಾಡ್ತಾನೆ. ಹಾಗಾದ್ರೆ ರ್ಯಾಡ್ಕ್ಲಿಫ್ ಎಂಬುವ ಗಡಿರೇಖೆ ಇದೆಯಲ್ಲ, ಇದು ಯಾವ ದೇಶಗಳ ಮಧ್ಯೆ ಕಂಡು ಬರುತ್ತದೆ ಅಂದ್ರೆ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಕಂಡು ಬರುವ ಗಡಿರೇಖೆಯಾಗಿದ್ದು ಟೋಟಲ್ 3310 ಕಿಲೋಮೀಟರ್ ಗಡಿರೇಖೆ ಉದ್ದ ಇದ್ದು ಗುಜರಾತ್ ರಾಜ್ಯದೊಂದಿಗೆ, ರಾಜಸ್ಥಾನದೊಂದಿಗೆ, ಪಂಜಾಬದೊಂದಿಗೆ, ಜಮ್ಮು ಕಾಶ್ಮೀರದೊಂದಿಗೆ, ಲಡಾಖದೊಂದಿಗೆ ತನ್ನ ಗಡಿರೇಖೆಯನ್ನ ಹಂಚಿಕೊಂಡಿದೆ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಗಡಿರೇಖೆಗಾಗಿ ಎಷ್ಟು ಬಾರಿ ಯುದ್ಧ ಆಗಿದೆ ಅಂದ್ರೆ ಈಗಾಗಲೇ 4 ಬಾರಿ ಯುದ್ಧ ಆಗಿದೆ. 1948ರಲ್ಲಿ ದಾಳಿ ಮಾಡಿ ಸೋತು ಹೋದ್ರು, 1965ರಲ್ಲಿ ದಾಳಿ ಮಾಡಿ ಸೋತು ಹೋದ್ರು, 1971ರಲ್ಲಿ ದಾಳಿ ಮಾಡಿ ಸೋತು ಹೋದ್ರು, 1999ರ ದಾಳಿ ಮಾಡಿ ಸೋತರು. ಎಷ್ಟು ಬಾರಿ ದಾಳಿ ಮಾಡಿ ಅಷ್ಟು ಮಾಡಿ ದಾಳಿ ಮಾಡಿದ್ದು ಸೋತೆ ಹೋಗ್ಯಾರ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಇರುವ ಗಡಿ ವಿವಾದಗಳು ಅಂತಂದ್ರೆ ಪ್ರಮುಖವಾಗಿ 3 ವಿವಾದಗಳನ್ನ ನೋಡ್ತೀವಿ. ಒಂದು ಪಿಒಕೆ ಅನ್ನುವಂತ ಪ್ರದೇಶ ನೋಡ್ತೀವಿ. ಪಿಒಕೆ ಅಂದ್ರೆ ಏನು? ಪಾಕ್ ಆಕ್ರಮಿತ ಕಾಶ್ಮೀರ, ರಾಜಸ್ಥಾನದ ಥಾರ್ ಮರುಭೂಮಿ, ಪಾಕ್ ಆಕ್ರಮಿತ ಕಾಶ್ಮೀರ, ರಾಜಸ್ಥಾನದ ಥಾರ್ ಮರುಭೂಮಿ, ಇನ್ನು ಗುಜರಾತ್ ರಾಜ್ಯದ ಗ್ರೇಟ್ ರನ್ ಆಫ್ ಕಚ್, ಗುಜರಾತ್ ರಾಜ್ಯದ ಗ್ರೇಟ್ ರನ್ ಆಫ್ ಕಚ್ ಆಗಿರಬಹುದು, ಥಾರ್ ಮರುಭೂಮಿ ಆಗಿರಬಹುದು, ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರ ಆಗಿರಬಹುದು. ಈ 3 ಪ್ರದೇಶಗಳದವಲ್ಲ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ಸ್ಥಳಗಳು ಅಂತ ಹೇಳಿ ಗುರುತಿಸ್ತೀವಿ. ಭಾರತ ಪಾಕಿಸ್ತಾನಗಳ ಮಧ್ಯೆ ಇತ್ತೀಚೆಗೆ ಯಾವ ನದಿ ವಿವಾದ ಇದೆ ಅಂದ್ರೆ ಜೀಲಂ ನದಿ ವಿವಾದ ಇದೆ. ಜೀಲಂ ನದಿಯ ಯಾವ ಉಪನದಿ ಅಂದ್ರ ಕಿಸನ್ ಗಂಗಾ ಎಂಬ ಉಪನದಿ. ಕಿಸನ್ ಗಂಗಾ, ಕಿಸನ್ ಗಂಗಾ, ಕಿಸನ್ ಗಂಗಾ ಎಂಬುದು ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಜೀಲಂ ನದಿಯ ಉಪನದಿಯಾಗಿದ್ದು, ಜೀಲಂ ನದಿ ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಸಿಂಧೂ ನದಿಯ ಉಪನದಿಯಾಗಿದೆ. ಆ ಸಿಂಧೂ ನದಿಯ ಉಪನದಿ ಜೀಲಂ ನದಿ, ಜೀಲಂ ನದಿಯ ಉಪನದಿ ಕಿಸನ್ ಗಂಗಾ. ಈ ಕಿಸನ್ ಗಂಗಾ ಮತ್ತು ಜೀಲಂ ಅನ್ನುವಂತ ಉಪನದಿಗಳದವಲ್ಲ, ಇದು ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ, ಭಾರತ ಪಾಕಿಸ್ತಾನಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವ ನದಿಗಳಾಗಿದ್ದು ಈ ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿ ಹಂಚಿಕೊಂಡಿದೆ ಅಂದ್ರೆ ಗುಜರಾತ್, ರಾಜಸ್ಥಾನ, ಪಂಜಾಬ್, ಜಮ್ಮು ಕಾಶ್ಮೀರ ಮತ್ತು ಲಡಾಖದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಕಂಡು ಬರುವ ಗಡಿರೇಖೆ ಹೆಸರೇನೆಂದ್ರ ರ್ಯಾಡ್ಕ್ಲಿಫ್ ಅನ್ನುವಂತ ಗಡಿರೇಖೆ. ರ್ಯಾಡ್ಕ್ಲಿಫ್ ಎಂಬ ಗಡಿರೇಖೆ. ಇನ್ನ 2ನೇ ದೇಶ ಯಾವಂದ್ರ ಭಾರತ ಮತ್ತು ಅಫ್ಘಾನಿಸ್ತಾನ್. ಭಾರತ ಅಫ್ಘಾನಿಸ್ತಾನ್ ಅತ್ಯಂತ ಕಡಿಮೆ ಗಡಿರೇಖೆ ಹಂಚಿಕೊಂಡ ದೇಶ ಕೇವಲ 80 ಕಿಲೋಮೀಟರ್ ಅಥವಾ 108 ಕಿಲೋಮೀಟರ್ ಅಂತ ಇತ್ತೀಚೆಗೆ ಮ್ಯಾಪ್ ಬಿಡುಗಡೆ ಆಗಿದೆ. ಇರಲಿ, ಅದು ಅತಿ ಕಡಿಮೆ ಗಡಿರೇಖೆ ಹಂಚಿಕೊಂಡ ದೇಶ ಅಂದ್ರೆ ಅಫ್ಘಾನಿಸ್ತಾನ. ಅತಿ ಹೆಚ್ಚು ಗಡಿರೇಖೆ ಹಂಚಿಕೊಂಡ ದೇಶ ಅಂದ್ರೆ ಬಾಂಗ್ಲಾದೇಶ. ಬಾಂಗ್ಲಾದೊಂದಿಗೆ ಅತ್ಯಂತ ಹೆಚ್ಚು ಗಡಿರೇಖೆಯನ್ನು ಹಂಚಿಕೊಂಡ್ರೆ ಅತ್ಯಂತ ಕಡಿಮೆ ಗಡಿರೇಖೆ ಹಂಚಿಕೊಂಡಿದ್ದ ಯಾವ್ದಂದ್ರೆ ಅಫ್ಘಾನಿಸ್ತಾನದೊಂದಿಗೆ. ಭಾರತ ಮತ್ತು ಅಫ್ಘಾನಿಸ್ತಾನ್ ರೈಟ್ ಆನ್ಸರ್. ಹಾಗಾದ್ರೆ ಭಾರತ ಮತ್ತು ಅಫ್ಘಾನಿಸ್ತಾನಗಳ ಮಧ್ಯೆ ಕಂಡುಬರುವ ಗಡಿರೇಖೆ ಹೆಸರು ಏನಂದ್ರ ಮ್ಯಾಕ್ ಮೋಹನ್. ಭಾರತ ಹಾಗೂ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಡುರೆಂಡ್ ಗಡಿರೇಖೆ ನೋಡಿ. ಡುರೆಂಡ್ ಗಡಿರೇಖೆ, ಡುರೆಂಡ್ ಗಡಿರೇಖೆ. ನಾಳೆ ಹಿಂಗೂ ಕೇಳಬಹುದು, ಡುರೆಂಡ್ ಗಡಿರೇಖೆ ಯಾವ ದೇಶಗಳ ಮಧ್ಯೆ ಕಂಡು ಬರುತ್ತದೆ ಅಂದ್ರೆ ಭಾರತ ಮತ್ತು ಅಫ್ಘಾನಿಸ್ತಾನ, ಪಾಕಿಸ್ತಾನ ಅಫ್ಘಾನಿಸ್ತಾನ ಕೊಡಬಹುದು. ಪಾಕಿಸ್ತಾನ ಅಫ್ಘಾನಿಸ್ತಾನೇ ಪ್ರಧಾನ, ಅದೇ ಮುಖ್ಯವಾಗಿರುವಂತ ಅಂಶ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಇದೆಯಲ್ಲ, ಅದೇ ಪ್ರಮುಖವಾಗಿರುವಂತ ಅಂಶ. ಅದು ಇಲ್ಲ ಅಂತಂದ್ರ ರೈಟ್ ಆನ್ಸರ್ ಯಾವ್ದಾಗಿತ್ತು ಅಂದ್ರೆ ಡುರೆಂಡ್ ಗಡಿರೇಖೆ ರೈಟ್ ಆನ್ಸರ್. ಭಾರತ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಕಂಡು ಬರುವ ಗಡಿರೇಖೆ ಹೆಸರೇನಂದ್ರ ಡುರೆಂಡ್. ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿ ಹಂಚಿಕೊಂಡಿದೆ ನೋಡಿ. ಇದು ನೋಡಿ, ಕೇವಲ ಲಡಾಖದೊಂದಿಗೆ ಮಾತ್ರ ತನ್ನ ಗಡಿಯನ್ನು ಹಂಚಿಕೊಂಡ. ಕೇವಲ ಲಡಾಖದೊಂದಿಗೆ ಮಾತ್ರ ತನ್ನ ಗಡಿರೇಖೆಯನ್ನು ಹಂಚಿಕೊಂಡಿದೆ ಲಡಾಖ್. ಭಾರತ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಬಂಗಾರದಂತ ಸಂಬಂಧ ಇದೆ, ಅನ್ಯೋನ್ಯವಾದ ಸಂಬಂಧ ಇದೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ನಾವು ಆ ದೇಶಕ್ಕೆ ಅಮೌಂಟ್ ಕೊಟ್ಟಿದ್ದೇವೆ. ಒಂದು ಅಣೆಕಟ್ಟು ಕಟ್ಟಿದ್ದಾರೆ. ಅಣೆಕಟ್ಟು ಹೆಸರೇನಂದ್ರ
ಸಲ್ಮಾ ಅನ್ನುವಂತ ಅಣೆಕಟ್ಟು. ಅದಕ್ಕೆ ಫ್ರೆಂಡ್ಶಿಪ್ ಡ್ಯಾಮ್ ಅಂತ ಕರೀತಾರೆ. ಫ್ರೆಂಡ್ಶಿಪ್ ಡ್ಯಾಮ್ ಅಂದ್ರು ಒಂದೇ, ಸಲ್ಮಾ. ನಾವು ಯಾವತ್ತೂ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟವರಲ್ಲ. ಸರ್ವೇ ಜನ ಸುಖನೋ ಭವಂತು ಎಂಬ ತತ್ವದ ಮೇಲೆ ಬದುಕಿದಂತ ದೇಶ ಅಂದ್ರೆ ಭಾರತ. ನಾವು ಬದುಕಬೇಕು, ನಮ್ಮ ಜೊತೆಯಲ್ಲಿ ಇತರರು ಬದುಕಬೇಕು ಅನ್ನುವಂತ ಭಾವನೆ ಹೊಂದಿರುವಂತ ವ್ಯಕ್ತಿಗಳು. ಸರ್ವೇ ಜನ ಸುಖನೋ ಭವಂತು ಎಂಬ ತತ್ವದ ಮೇಲೆ ಉದಾರ ಮನಸ್ಸನ್ನು ಹೊಂದಿದವರು ಭಾರತೀಯರು. ಅಫ್ಘಾನಿಸ್ತಾನದಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಲಾಗ್ತದೆ. ಅಣೆಕಟ್ಟಿನ ಹೆಸರು ಏನಂದ್ರ ಸಲ್ಮಾ ಅನ್ನುವಂತ ಅಣೆಕಟ್ಟು. ನೆನ್ಪಿಡಿ, ಆ ಸಲ್ಮಾ ಅಣೆಕಟ್ಟನ್ನು ನಾವ್ ಏನಂತ ಕರಿತೀವಿ ಅಂದ್ರೆ ಫ್ರೆಂಡ್ಶಿಪ್ ಡ್ಯಾಮ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಭಾರತ ಮತ್ತು ಚೀನಾ. ಭಾರತ ಮತ್ತು ಚೀನಾ. ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ಕಂಡು ಬರುವ ಗಡಿರೇಖೆ ಹೆಸರೇನಂದ್ರೆ ಮ್ಯಾಕ್ ಮೋಹನ್ ಎಂಬ ಗಡಿರೇಖೆ. ಮ್ಯಾಕ್ ಮೋಹನ್ ಎಂಬ ಗಡಿರೇಖೆ ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿ ಹಂಚಿಕೊಂಡಿದೆ ಅಂದ್ರೆ 5 ರಾಜ್ಯಗಳೊಂದಿಗೆ ತನ್ನ ಗಡಿ ಹಂಚಿಕೊಂಡಿದೆ. 5 ರಾಜ್ಯಗಳು, 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. 4 ರಾಜ್ಯಗಳು ಯಾವುವು? ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ ಮತ್ತೆ ಅರುಣಾಚಲ ಪ್ರದೇಶ. ಕೇಂದ್ರಾಡಳಿತ ಪ್ರದೇಶ ಯಾವ್ದಂದ್ರ ಲಡಾಖ್. ಗಡಿರೇಖೆ ಉದ್ದ ಎಷ್ಟಿದೆ ಅಂದ್ರ 3917 ಕಿಲೋಮೀಟರ್ ಗಡಿರೇಖೆ ಇದೆ. ಸರಿ, ನೋಡೋಣ, ಮ್ಯಾಪ್ ನೋಡ್ಕೊಂಡ್ ಬರೋಣ. ಇದು ನೋಡಿ, ಚೀನಾ ದೇಶ ಇದು. ಚೀನಾ ರಾಜ್ಯಗಳು ಗುರುತಿಸ್ತಾ ಇದೆ ನೋಡಿ. ಲಡಾಖ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ್. 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. 4 ರಾಜ್ಯಗಳು ಯಾವುವು? ಅರುಣಾಚಲ ಪ್ರದೇಶ್, ಸಿಕ್ಕಿಂ, ಉತ್ತರಾಖಂಡ, ಹಿಮಾಚಲ ಪ್ರದೇಶ್, ಲಡಾಖ್. ಕ್ವಶನ್ ಕೇಳಿದ್ದಾನೆ, ಭಾರತ, ಚೀನಾ, ನೇಪಾಳ. ಭಾರತ, ಚೀನಾ ಮತ್ತು ನೇಪಾಳ ಈ 3 ದೇಶಗಳು ಸಂಧಿಸುವ ಜಂಕ್ಷನ್ ಯಾವುದಂತ ಕೇಳೋಣ. ಭಾರತ, ಚೀನಾ, ನೇಪಾಳ ದೇಶಗಳು ಈ 3 ದೇಶಗಳು ಸಂಧಿಸುವ ಜಂಕ್ಷನ್ ಯಾವುದು? ನೋಡಿ, ದೀಪೋ ಅಂತ ಕೆಲವರು ಅಂತೀರಿ, ಲಿಪ್ಲೆ ಕಲಾ ಅಂತ ಕೆಲವರು ಅಂತೀರಿ, ಡೊಕ್ಲಮನ್ ಅಂತ ಕೆಲವರು ಅಂತೀರಿ. ಯಾರವ ನೀವ್ ಯಾಕೆ ಬಿಗ್ ಬಾಸ್ ಹೋಗ್ಬಾರ್ದು? ಏನ್ ಮಾಡ್ಲಿ, ಹೋಗಿ ಅಲ್ಲಿ ಅಂತದ್ ಹೇಳ್ತೇವ ಮರ. ಕಮ್ಮಿಗಿಟ್ಟು ಕೈಲಕತ್ತೀವಿ ಪಾಠ ಪಾಠ. ಇಂಥ ಬಂಗಾರ ಹುದ್ದೆ ಬಿಟ್ಟು ಕೇರಲ್ಲಿ ಬಿಗ್ ಬಾಸ್ ಕಳಿಸ್ತಾನಂತ ನಾನು. ಏನ್ ಮಾಡ್ಲಿ ಅಲ್ಲಿ? ಎಂತದ ಆಸೆ ಇಟ್ಕೊಂಡ ನೋಡ ಒಳಗಿನ. ನಾನು ಎಲ್ಲೆಲ್ಲಿ ಕಳಿಸ್ಬೇಕಂತ ಬಡಿಯಪ್ಪ. ಸುಮ್ಮ ಆರಾಮ್ ಬಂಗಾರದಂಗೆ ಚಂದಾಗಿ ಇಟ್ಟ ಒಂದ್ ತಾಸು ಕ್ಲಾಸ್ ಹೇಳಿ ಆರಾಮ್ ನಿಂತಿ. ನಾವು ಗಡಬಡ ಮಾಡಿ ವೆರಿ ವೆರಿ ಇಂಪಾರ್ಟೆಂಟ್ 3 ಜಂಕ್ಷನ್. ಇಂಥ ಬಂಗಾರದ ಬಳಗ ಬಿಟ್ಟು ಎಲ್ಲಿ ಹೋಗ್ಲ. 3 ಜಂಕ್ಷನ್ಗಳು ಯಾರು ಹೇಳ್ತೀರಿ? 3 ಜಂಕ್ಷನ್ಗಳನ್ನ ಕರೆಕ್ಟ್ ಆನ್ಸರ್ ಯಾರು ಮಾಡ್ತೀರಿ? ಎಲ್ಲ ಭೂಗೋಳ ಬುಕ್ಕದ ಬರೆದ್ಬಿಟ್ಟಿನಿ. ಭೂಗೋಳ ಸಂಜೀವನಿ ಪುಸ್ತಕದಲ್ಲಿ ನಿಮ್ಗೆ ಯಾವ ಸಮಸ್ಯೆ ಆಗಲ್ಲ. ಹಲೋ ಹಲೋ ಮೇಡಮ್ ಅವರ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳ್ರಿ ಸರ್. ಹಾ ಹೇಳ್ರಿ ಮೇಡಮ್. ಭಾರತ, ಚೀನಾ, ನೇಪಾಳಗಳ ಮಧ್ಯೆ ಸರ್ ಲಿಪುಲೇಖಲ ಪಾಸ್ ರೀ. ಎಕ್ಸಲೆಂಟ್. ಲಿಪುಲೇಖಲ ರೈಟ್ ಆನ್ಸರ್.
ಹಾ ಭಾರತ ಚೀನಾ ಮಯನ್ಮಾರ್ मध्ये ರೈಟ್, ದೀಪು ಪಾಸ್. ಹಾ ಭಾರತ ಚೀನಾ ಮತ್ತು ಭೂತಾನ್ मध्ये ಡೋಕ್ಲಾಂ ಪಾಸ್. ಎಕ್ಸಲೆಂಟ್, ಡೋಕ್ಲಮನ್ ಪಾಸ್. ಚೆನ್ನಾಗಿ ಆನ್ಸರ್ ಹೇಳಿದ್ರಿ, ಎಕ್ಸಲೆಂಟ್ ಅನಿತಾ ಮೇಡಮ್. ಥ್ಯಾಂಕ್ಸ್ ಸರ್. ನೋಡಿ ಇಷ್ಟೆಲ್ಲ ಪಾಠ ಹೇಳಕತ್ತೀನಿ, ನಾನು ಬಿಗ್ ಬಾಕ್ಸ್ ಕಳ್ಸರತ್ ನೋಡಿ. ಬ್ಯಾಡ ಸರ್, ಇದೇ ಬರೋಬರಿ ಐತಿ ಸರ್. ಎತ್ತಿಗೆ ಯಾವ ಮಾಡ್ತೀರಿ ಸರ್ ಕಾರ್ಯಾಗಾರ ಮಾಡಮ್ರಿ ಮೇಡಮ್. ಹತ್ತಿನಿ ಅದ್ಭುತ ಬೆಂಕಿ ಆಗ್ಬೇಕ್ರ, ಅದ್ಭುತ ಮಾಡಿ ಮೇಡಮ್, ರಾಜ್ಯ ಮಟ್ಟದ್ದು. ಹಾ ಮಾಡಿ ಸರ್. ಎಲ್ಲ ಉಸ್ತುವಾರಿ ನೀವೇ ತಗೋಬೇಕಲ್ಲಿ. ತಗೊಂಡ್ ನೋಡಿ ಸರ್, ನೀವು ಬರೋದ್ ಹೆಸ್ರಿ ನಾ ತಗೋದ್ ಹೆಸ್ರಿ ಸರ್. ಥ್ಯಾಂಕ್ಸ್ ರೀ ಮೇಡಮ್, ಥ್ಯಾಂಕ್ಸ್, ನಮಸ್ಕಾರ. ನೋಡಿ ಭಾರತ, ಅವು ಚೀನಾ ಅಂತ ಕಾಮನ್ ಇದೆ. ಭಾರತ, ಚೀನಾ, ನೇಪಾಳ, ಲಿಪುಲೇಖಲ, ಭಾರತ, ಚೀನಾ, ಮಯನ್ಮಾರ, ದೀಪೋ ಪಾಸ್, ಭಾರತ, ಚೀನಾ, ಭೂತಾನ್, ಡೋಕ್ಲಮನ್ ಪಾಸ್. ಜಂಕ್ಷನ್ಗಳಂತ ಕರಿತೀವಿ, 3 ಜಂಕ್ಷನ್ಗಳು. ಇವುಗಳನ್ನ 3 ಜಂಕ್ಷನ್ಗಳಂತ ಆ 3 ರಾಷ್ಟ್ರಗಳಲ್ಲಿ ಕೂಡ್ತವೆ. ಭಾರತ, ಚೀನಾ, ನೇಪಾಳ ದೇಶಗಳು ಲಿಪುಲೇಖಲ ಅನ್ನುವಂತ ಒಂದು ಜಂಕ್ಷನ್ದಲ್ಲಿ ಕೂಡ್ತವೆ. ಭಾರತ, ಚೀನಾ, ಮಯನ್ಮಾರ್ ಅನ್ನುವಂಥದ್ದು ದೀಪೋ ಪಾಸ್ದಲ್ಲಿ ಕೂಡ್ತವೆ. ಭಾರತ, ಚೀನಾ, ಭೂತಾನ್ ಅನ್ನುವಂಥ ದೇಶಗಳು ಡೊಕ್ಲಮನ್ ಅನ್ನುವಂಥ ಪಾಸ್ದಲ್ಲಿ ಕೂಡ್ತವೆ. ಹಾಗಾದ್ರೆ ಚೀನಾ ದೇಶವನ್ನು ತೆಗೆದುಕೊಂಡಾಗ ಭಾರತ ಚೀನಾ ದೇಶಗಳ ಮಧ್ಯದಲ್ಲಿ ಮ್ಯಾಕ್ ಮೋಹನ್ ಅನ್ನುವಂಥ ಗಡಿ ರೇಖೆ ಇದೆ. 5 ಅಂದ್ರ ಲಡಾಖ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ. ಹಾಗಾದ್ರೆ ಭಾರತ ಮತ್ತು ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾದ ನದಿ ಯಾವುದು? ಸಿಂಧೂ ನದಿ, ಕಾಳಿ ನದಿ, ಬ್ರಹ್ಮಪುತ್ರ ನದಿ, ಜಿಯಾಂಗ್ ನದಿ. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾದ ನದಿ ಯಾವುದು? ಅತಿ ವೇಗದಲ್ಲಿ ಸೈಕಲ್ ಮಹೇಶ್ವರ ಆನ್ಸರ್ ಮಾಡಿದ್ದಾರೆ. ಶ್ರೀಕಾಂತ್ ಅವರು, ಬೀರೋ ಅವರು, ಪ್ರಿಯಾ ಅವರು, ಮಾಂತ ಅವರು, MSD ಅವರು, ಕಿರಣ್ ಅವರು, ಭೀಮು ಅವರು, ಜಗನ್ನಾಥ್ ಅವರು. ಸರಿಯಾದಂತ ಉತ್ತರ ಬ್ರಹ್ಮಪುತ್ರ, ರೈಟ್ ಆನ್ಸರ್. ಬ್ರಹ್ಮಪುತ್ರ. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ನದಿ ಯಾವುದಂದ್ರ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿ ಅರುಣಾಚಲ ಪ್ರದೇಶದ ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ ಅಂತಂದ್ರೆ ಅದು ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಹಾಗಾದರೆ ಭಾರತ ಚೀನಾ ದೇಶಗಳ ಮಧ್ಯದಲ್ಲಿ ಕಂಡು ಬರುವ ವಿವಾದಾತ್ಮಕವಾದ ನದಿ ಯಾವುದಂದ್ರ ಬ್ರಹ್ಮಪುತ್ರ ನದಿ. 1962ರಲ್ಲಿ ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ಯುದ್ಧ ಆಗ್ತದೆ. ಏಕೋ ಚೀನಾ ದೇಶನ ಮೇಲೆ ದಾಳಿ ಮಾಡ್ತದೆ 1952ರಲ್ಲಿ. ಇದು TET ಕ್ವಶನ್ ನೋಡಿ, 2015 TET ಕ್ವಶನ್ ಪೇಪರ್. TET ಅವರು ಯಾರ್ಯಾರು B.Ed ಮುಗಿಸಿರ್ಲಿ ಮತ್ತೆ ಕನ್ಫರ್ಮ್ ಆಗ್ತವೆ, ಯಾರು ಎದೆಗುಂದಬಾರದು. ಸಾವಿರಾರು ಪೋಸ್ಟ್, ನಿಮ್ಗೆ 1, 2, 10,000 15,000 ಸೋಮ್ ಬಿಡಿಬೇಕು ನೀವು ಅಷ್ಟೇ, ಡಜನ್ಗಟ್ಲೆ. ಇದು 2015 TET ಕ್ವಶನ್ ಪೇಪರ್ ತೆಗೆದು ನೋಡಿ. ಕೇಳ ಕ್ವಶನ್ ಏನ್ ಕೇಳ್ಯಾನ ಅಂತಂದ್ರೆ, ಚೀನಾ ದೇಶ ಭಾರತ ದೇಶದ ಮೇಲೆ ದಾಳಿ ಮಾಡಲು ಪ್ರಮುಖವಾದ ಕಾರಣ ಏನು ಅಂತ ಕೇಳ್ಯಾನೋ ಇಲ್ಲ ನೋಡಿ. ಚೀನಾ ದೇಶ ಭಾರತದ ಮೇಲೆ ದಾಳಿ ಮಾಡಲು ಪ್ರಮುಖವಾಗಿರುವಂತ ಕಾರಣ ಏನು ಅಂತಂದ್ರೆ, ವೆರಿ ಇಂಪಾರ್ಟೆಂಟ್ ಕಾರಣ, ದಲಾಯ್ ಲಾಮನಿಗೆ ಆಶ್ರಯ ಕೊಟ್ಟಿದ್ದು. ದಲಾಯ್ ಲಾಮ ಅನ್ನುವಂತ ವ್ಯಕ್ತಿ, ಆತ ವಜ್ರಾಯನ ಪಂಥಕ್ಕೆ ಸೇರಿದವನು. ಆ ವಜ್ರಾಯ ಪಂಥಕ್ಕೆ ಸೇರಿದಂತ ದಲಾಯ್ ಲಾಮ ಏನು ಮಾಡ್ತಿದ್ದ ಅಂದ್ರ ಪದೇ ಮೇಲಿಂದ ಮೇಲೆ ಚೀನಾ ದೇಶವನ್ನು ಅವಮಾನ ಮಾಡ್ತಿದ್ದ. ಆ ಚೀನಾ ದೇಶ ಅವಮಾನ ಮಾಡಿ ಇನ್ನೇನು ಕಿತ್ತಬೇಕು ಜಾಗ ಅನ್ನೋದ್ರಾಗ ಚೀನಾ ದೇಶ ಬೆನ್ನ ಹತ್ತಿ ಬಿಡ್ತು. ಕಿತ್ತುಕೊಂಡು ಭಾರತ ದೇಶಕ್ಕೆ ಓಡಿ ಬಂದ ಜವಾಹರ್ಲಾಲ್ ನೆಹರು ಆಶ್ರಯ ಕೊಟ್ಟ. ಚೀನಾ ನಮ್ಮ ಮೇಲೆ ದಾಳಿ ಮಾಡಿತ್ತು. ಇವತ್ತಿಗೂ ಕೂಡ ಲಡಾಖದ ಈ ಅಕ್ಷಯ್ ಚೀನ್ ಅನ್ನುವಂತ ಪ್ರದೇಶ, ಸಿಕ್ಕಿಂ ರಾಜ್ಯದ ನಾಥುಲಾ ಕಣಿವೆ ಮಾರ್ಗ, ಅರುಣಾಚಲ ಪ್ರದೇಶದ ದಿಹಾಂಗ್ ಕಣಿವೆ ಮಾರ್ಗ, ಇತ್ತೀಚೆಗೆ ಡೊಕ್ಲೋಮನ್ ಅನ್ನುವಂಥ ಸ್ಥಳಗಳು ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ವಿವಾದಗಳಿವೆ. ಭಾರತ ಚೀನಾಗಳ ಮಧ್ಯದಲ್ಲಿ ಅಕ್ಷಯ್ ಚೀನ್ ಅನ್ನುವಂಥ ಪ್ರದೇಶ, ನಾಥುಲಾ ಕಣಿವೆ ಮಾರ್ಗ, ದಿಹಾಂಗ್ ಕಣಿವೆ ಮಾರ್ಗ, ಡೊಕ್ಲೋಮನ್ ಅನ್ನುವಂಥ ಪ್ರದೇಶಗಳದವಲ್ಲ, ಇವು 1962ರಲ್ಲಿ ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ಎಂತ ಸಂಬಂಧ ಇತ್ತು ಅಂದ್ರೆ ನಿಮಗೆ ಎಲ್ಲ ಗೊತ್ತಿರಲಿ. ಇಡೀ ಇವತ್ತ
ಭಾರತದೊಂದಿಗೆ ಚೀನಾ ದೇಶ ಪಂಚಶೀಲ ಒಪ್ಪಂದಕ್ಕೆ ಸಹಿ ಮಾಡಿತ್ತು. ಭಾರತ ದೇಶದೊಂದಿಗೆ ಚೀನಾ ದೇಶ ಪಂಚಶೀಲ ಒಪ್ಪಂದಗಳಿಗೆ ಸಹಿ ಮಾಡಿತ್ತು. ಅಂತ ಅನ್ಯೂನ್ಯವಾಗಿರುವ ಸಂಬಂಧ ಹೊಂದಿದವರು ನಾವು. ಆದರೆ ಈ ಒಂದು ದಲೈ ಲಾಮನಿಗೆ ಯಾವಾಗ ಆಶ್ರಯ ಕೊಟ್ಟೇವಲ್ಲ ಆ ಸಮಯದಲ್ಲಿ ನಮಗೆ ಸಾಕಷ್ಟು ನಷ್ಟ ಆಗ್ತದ, ನಾವು ನಷ್ಟವನ್ನು ಅನುಭವಿಸ್ತೀವಿ. ಈ ಆಕ್ಸಾಯ್ ಚೀನ್ ಅನ್ನುವಂಥ ಪ್ರದೇಶ, ನಾಥುಲಾ ಕಣಿವೆ ಮಾರ್ಗ, ದಿಹಾಂಗ್ ಕಣಿವೆ ಮಾರ್ಗ, ಡೋಕ್ಲಮ್ ಅನ್ನುವಂಥ ಪ್ರದೇಶಗಳು ಇವತ್ತಿಗೂ ಭಾರತ ಮತ್ತು ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವ ಸ್ಥಳಗಳು ಅಂತೇಳಿ ಗುರುತಿಸ್ತೀವಿ. ಮ್ಯಾಕ್ ಮೋಹನ್ ಗಡಿ ರೇಖೆ ಯಾವ ದೇಶಗಳ ಮಧ್ಯೆ ಕಂಡು ಬರುತ್ತಂದ್ರ ಭಾರತ ಮತ್ತು ಚೀನಾ ದೇಶಗಳ ಮಧ್ಯದಲ್ಲಿ ಕಂಡುಬರುವ ಗಡಿ ರೇಖೆ.